ನಾನು ಹೇಳ್ತಾ ಇದ್ದೆ, ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಮನ್ರೇಗಾ ಅಸ್ತ್ರವನ್ನ ನಮ್ಮ ರಾಜ್ಯ ಸರ್ಕಾರ ಪ್ರಯೋಗ ಮಾಡ್ತಾ ಇದೆ ಅಂತ. ಏನು ಹೆಸರು ಬದಲಿಸಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದಷ್ಟು ವಿರೋಧಗಳನ್ನ ಇಟ್ಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮನ್ರೇಗಾ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯ ವಿರುದ್ಧ ರಾಜ್ಯಾದ್ಯಂತ ಜನಾಂದೋಲನಕ್ಕೂ ಕರೆ ಕೊಡಲಾಗಿದೆ. ಮನ್ರೇಗಾ ಹೆಸರು ಬದಲಿಸಿದ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಕಿಡಿಕಾರ್ತಾ ಇದೆ. ಹೆಸರು ಬದಲಿಸುವಂಥದ್ದೇನಿತ್ತು ಅಂತ. ಮನ್ರೇಗಾ ಯೋಜನೆಗೆ ವಿಬಿಜಿ ರಾಮ್ಜಿ ಅಂತ ಹೊಸ ಹೆಸರು ಬಂದಿದೆ. ಮೋದಿ ಸರ್ಕಾರದ ವಿರುದ್ಧ ಈಗ ಕಿಡಿಕಾರಲಾಗ್ತಾ ಇದೆ. ಯಾಕೆ ಹೆಸರು ಚೇಂಜ್ ಮಾಡಿದ್ರಿ ಅಂತ. ಅಂದ್ರೆ ಅದೊಂದು ಭಾವನಾತ್ಮಕ ನಂಟಿದೆ. ಆಬ್ವಿಯಸ್ಲಿ ಅದನ್ನು ಚೇಂಜ್ ಮಾಡೋ ಉದ್ದೇಶ ಏನು, ಅದರ ಹಿಂದಿನ ಉದ್ದೇಶ ಏನು, ತಾತ್ಪರ್ಯ ಏನು, ಇದು ಅವರ ಪ್ರಶ್ನೆ, ಕಾಂಗ್ರೆಸ್ನ ಪ್ರಶ್ನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದಕ್ಕೆ ಮನ್ರೇಗಾ ಅಂತ, ಅದನ್ನ ವಿಬಿಜಿ ರಾಮ್ಜಿ ಅಂತ ಹೆಸರು ಬದಲಾವಣೆ ಮಾಡ್ತಾರೆ. ಇದು ಯಾಕೆ ಅನ್ನೋದು ಅವರ ಮೇನ್ ಪ್ರಶ್ನೆ. ಹೇಳಿದ್ನಲ್ಲ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮನ್ರೇಗಾ ಹೆಸರಲ್ಲೇ ಯೋಜನೆಯನ್ನ ಮುಂದುವರಿಸಬಹುದಾಗಿತ್ತಲ್ವಾ ಹೀಗನ್ನೋ ಪ್ರಶ್ನೆ, ಜೊತೆಗೆ ಆಗ್ರಹವೂ ಕೂಡ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆಯಿತು. ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಆಗಿದೆ. ಒಂದಷ್ಟು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಅಗತ್ಯವಾದರೆ ವಿಶೇಷ ವಿಧಾನಮಂಡಲ ಅಧಿವೇಶನಕ್ಕೂ ಕೂಡ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ. ಆ ಮೂಲಕ ಇಡೀ ದೇಶದ ಗಮನ ಸೆಳೆಯೋದು ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ. ಮನ್ರೇಗಾ ಹೆಸರು ಬದಲಾವಣೆ ವಿರುದ್ಧ ಕಾನೂನು ಹೋರಾಟಕ್ಕೂ ಚಿಂತನೆಯನ್ನ ಮಾಡ್ತಾ ಇದೆ. ಯೋಜನೆಯನ್ನ ಬದಲು ಮಾಡಿದ್ದೀರಿ, ಓಕೆ, ಅದು ಒಂದು ಹಂತದಲ್ಲಿ ಒಪ್ಪಿಕೊಳ್ಳೋಣ. ಆದರೆ ಹೆಸರು ಬದಲಾವಣೆ ಮಾಡಿದ್ಯಾಕೆ ಹೀಗನ್ನುವಂಥ ಪ್ರಶ್ನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಏನಂದ್ರು, ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಏನಂದ್ರು, ಬನ್ನಿ ತೋರಿಸ್ತೀನಿ. ಈಗಾಗಲೇ ನಾನು ಹೇಳಿದ್ದೇವೆ, ಮನ್ರೇಗಾ ವಿಚಾರದಲ್ಲಿ 2 ದಿನ ಸ್ಪೆಷಲ್ ಸೆಷನ್ ಮಾಡಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. ಬಿಜೆಪಿಯವರು ಕೂಡ ಪಾಪ ಅಭಿಯಾನ ಮಾಡೋಕ್ಕೆ, ಪ್ರಚಾರ ಮಾಡೋಕ್ಕೆ ಹೊರಟವ್ರೆ. ಅವ್ರದ್ದು ಏನೇನು ಕಾರ್ಯಕ್ರಮ ಅನ್ನೋದು ಅವರು ಹೇಳಿ, ಈ ಕಾರ್ಯಕ್ರಮದಿಂದ ಜನರಿಗೆ ಏನಾಗ್ತದೆ ಅಂತ ನಾವು ತಿಳಿಸ್ತೀವಿ. ಇದರ ಬಗ್ಗೆ ವಿಶೇಷ ಅಧಿವೇಶನ ಕರೆದು ನಮ್ಮ ರಾಜ್ಯದ ಯುವಕರನ್ನ ಉಳಿಸೋವಂಥದಕ್ಕೆ ಏನು ಮಾಡ್ಬೋದು ಅಂತ ಎಲ್ಲ ಪಕ್ಷಗಳನ್ನ ಕೇಳಬೇಕಾಯಿತು. ಅದು ಬಿಟ್ಟುಬಿಟ್ಟು ಇವರಿಗೆ ಕಮಿಷನ್ ದುಡ್ಡು ಬರ್ತಾ ಇಲ್ಲ, ಯಾವುದರಲ್ಲಿ ನರೇಗಾ ದುಡ್ಡು ಬರ್ತಾ ಇಲ್ಲ ಅಂತೇಳಿ ಅದಕ್ಕೆ ಇದು ಮಾಡ್ತಾರೆ. ನಾವು ಕೊಡ್ತೀರಿ ಅಂಕಿಅಂಶ, ಅದನ್ನು ಕೇಳಲಿ. ಅಂಕಿಅಂಶ ಈ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಹಿಂದೆ ಎಷ್ಟು ಬರ್ತಾ ಇತ್ತು, ನಾವೆಷ್ಟು ಕೊಡ್ತಾ ಇದ್ದೀರಿ, ಹೊಸ ಕಾನೂನು ಏನು ಮಾಡಿದ್ದೀರಿ, ಇವೆಲ್ಲನೂ ಕೂಡ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೀರಿ. ಅದರಿಂದ ಈ ವಿಶೇಷ ಅಧಿವೇಶನ ಕರೆದ್ರೆ ಅದು ಕಾಂಗ್ರೆಸ್ ಅಧಿವೇಶನ ಆಗ್ತೈತೆ ಹೊರತು ಅದಕ್ಕೆ ಬಿ ಜೆ ಪಿದು ಏನೂ ಸಂಬಂಧ ಇರಲ್ಲ. ಬಿ ಜೆ ಪಿ JDS ನೋಡೋಣ, ನಮ್ಮ ಪಾರ್ಟಿ ನಾವು ತೀರ್ಮಾನ ಮಾಡ್ತೀರಿ, ಹೋಗ್ಬೇಕೋ ಬೇಡ ಅನ್ನೋದು ತೀರ್ಮಾನ ಮಾಡ್ತೀರಿ ಅಧಿವೇಶನ. ಇದರ ಬಗ್ಗೆ ವಿಶೇಷ ಅಧಿವೇಶನ ಕರೆದು ನಮ್ಮ ಮನ್ರೇಗಾ ಯೋಜನೆಯ ಅಡಿಯಲ್ಲಿ 100 ದಿನಗಳ ಉದ್ಯೋಗ ಖಾತ್ರಿಯ ಯೋಜನೆ ಆಗಿದೆ. ಈ ಹಿಂದಿನ ಯೋಜನೆ ಅದು. 90% ಭಾಗದ ಹಣ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10% ರಾಜ್ಯ ಸರ್ಕಾರದಿಂದ ಕೊಡಲಾಗ್ತಾ ಇತ್ತು. ಆದರೆ ಈಗ ಅದನ್ನ ಚೇಂಜ್ ಮಾಡಿದ್ರಲ್ಲ, ವಿಬಿಜಿ ರಾಮ್ಜಿ ಅಂತ, ಇದರ ಅಡಿಯಲ್ಲಿ 125 ದಿನಗಳ ಉದ್ಯೋಗ ಖಾತ್ರಿಯ ಭರವಸೆ ಕೊಟ್ಟಿದೆ. ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಇದರಲ್ಲಿ ಕೇಂದ್ರದ ಅನುದಾನ 60% ಇರುತ್ತೆ, ರಾಜ್ಯದ ಅನುದಾನ 40% ಇರುತ್ತೆ. ಈ ಕಾರಣದಿಂದಲೇ ಯೋಜನೆಯ ವಿರುದ್ಧ ರಾಜ್ಯ ಸರ್ಕಾರ ಸಿಡಿದೇಳ್ತಾ ಇದೆ ಅನ್ನೋದು ಮಾತು ಬರ್ತಾ ಇದೆ. ರಾಜ್ಯಕ್ಕೆ ತೆರಿಗೆ ಹಣವನ್ನ ಕೇಂದ್ರ ಸರ್ಕಾರ ಹೆಚ್ಚು ಕೊಡ್ತಾ ಇಲ್ಲ ಅನ್ನೋ ಆಕ್ರೋಶ ಒಂದು ಕಡೆ ಇದೆ. ಈಗ ಯೋಜನೆ ವಿರುದ್ಧ ಹಳ್ಳಿಯಲ್ಲಿ ಜನಾಂದೋಲನಕ್ಕೂ ಪ್ಲಾನ್ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ಸಿಎಂ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಲಾಗುತ್ತೆ. ಆ ಸಭೆಯಲ್ಲಿ ಜನಾಂದೋಲನ ರೂಪಿಸೋಕೆ ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಪ್ರಮುಖ 5 ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಈ ಮೀಟಿಂಗ್ನಲ್ಲಿ. ಇದ್ರ ಬಗ್ಗೆನೇ ಚರ್ಚೆಯನ್ನು ಮುಂದುವರಿಸ್ತೀನಿ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ರತನ್ ಪೂಜಾರಿ ಅವರು ಸ್ಟುಡಿಯೋದಲ್ಲೇ ಇದ್ದಾರೆ, ಹಾಗೆ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡರು ಲೈನ್ನಲ್ಲೇ ಇದ್ದಾರೆ. ಮೊದಲಿಗೆ ಬಿಜೆಪಿ ವಕ್ತಾರನ್ನ ಕೇಳ್ತೀನಿ. ರತನ್ ಪೂಜಾರಿ ಅವರೇ, ಅವರ ಪ್ರಶ್ನೆ ಒಂದೇ, ಯೋಜನೆ ಬದಲು ಮಾಡಿದ್ದು ಒಂದು ಹಂತದಲ್ಲಿ ಓಕೆ, ವಿ ಅಕ್ಸೆಪ್ಟ್, ಆದರೆ ಹೆಸರು ಬದಲಾವಣೆ ಮಾಡಿದ್ದು ಯಾಕೆ ಯಾಕೆ ಚೇಂಜ್ ಮಾಡಿದ್ದು? ನೋಡಿ, ಈ ಯೋಜನೆಯ ಹೆಸರು ಆ್ಯಕ್ಚುಲಿ ಮೊದಲನೇದಾಗಿ ಚೇಂಜ್ ಮಾಡಿದ್ದು ಕಾಂಗ್ರೆಸ್ನವರು. ಯಾಕಂತ ಹೇಳಿದ್ರೆ
2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಯೋಜನೆಯನ್ನು ತರ್ತಾರೆ. ಅದರ ಹೆಸರು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ. ಓಕೆ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ. ಆವಾಗ 10,000 ಕೋಟಿಯನ್ನ ನಿಗದಿ ಮಾಡಿ 75:25 ಅಂದ್ರೆ 75 ಕೇಂದ್ರ 25 ರಾಜ್ಯ ಸರ್ಕಾರ ಅಂತ ನಿಗದಿ ಮಾಡ್ತಾರೆ. ಅಷ್ಟೇ ಅಲ್ಲ, 50 ಲಕ್ಷ ಟನ್ ಅಷ್ಟು ಉಚಿತ ರೇಷನ್ ಅನ್ನು ಕೂಡ ಕೊಟ್ಟು, ಆವಾಗ ಕೂಲಿಗಾಗಿ ಕಾಳು ಅಂತ ಹೇಳ್ಕೊಂಡು ಫೇಮಸ್ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ ತಂದಿದ್ದನ್ನ ಇವರು ಸರ್ಕಾರ ಬಂದ ತಕ್ಷಣ ಇವರು ನರೇಗಾ ಅಂತ ಮಾಡ್ತಾರೆ. ನೆಕ್ಸ್ಟ್ UPA 2 ಟೈಮಲ್ಲಿ, ಎಲೆಕ್ಷನ್ ಟೈಮಲ್ಲಿ ಅದನ್ನ ಮನ್ರೇಗಾ ಅಂತ ಮಾಡ್ತಾರೆ. ಆಯ್ತಾ? ಆದ್ರಿಂದಾಗಿ ಹೆಸರು ನಿಜವಾದ ಹೆಸರು ಚೇಂಜ್ ಮಾಡಿರೋರು ಯಾರು? ಕಾಂಗ್ರೆಸ್ನವರು. ಹೇಗೆ ಅವರು ನೆಹರು ಫ್ಯಾಮಿಲಿ ಇದ್ದಿದ್ದು ಗಾಂಧಿ ಫ್ಯಾಮಿಲಿ ಆಯ್ತು, ಹಾಗೇನೆ ಈ ಹೆಸರು ಕೂಡ ಅವ್ರು ಚೇಂಜ್ ಮಾಡೋದ್ರಲ್ಲೇ ಬಹಳ ಹುಷಾರು. ಆಯ್ತಾ? ಆದ್ರಿಂದಾಗಿ ಮೊದಲನೇದಾಗಿ ಚೇಂಜ್ ಮಾಡಿರುವಂತದ್ದು ಕಾಂಗ್ರೆಸ್ನವರು. ಇದು ಒಂದೇ ಅಲ್ಲ, ಹೇಳ್ತೀನಿ ಕೇಳಿ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದ್ ನಿಮಿಷ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಚೇಂಜ್ ಆಗಿ UPA ಬಂತು, ಅವ್ರು ಚೇಂಜ್ ಮಾಡಿರುವಂತ ಯೋಜನೆಗಳ ಹೆಸರುಗಳನ್ನ ಕೊಡ್ತೀನಿ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ, ಇವಾಗ ಹೇಳಿದ್ ನಾನು, ನರೇಗಾ. ಆಯ್ತಾ? ಅಂತ್ಯೋದಯ ಅನ್ನ ಯೋಜನಾ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಮಾಡ್ತಾರೆ. ಮಲ್ಟಿಪರ್ಪಸ್ ಐಡೆಂಟಿಟಿ, ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ, ಅದನ್ನ ಆಧಾರ್ ಅಂತ ಮಾಡ್ತಾರೆ. ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಅಂತ ತಂದಿದ್ದನ್ನ RTI ಅಂತ ಮಾಡ್ತಾರೆ. ಸರ್ವ ಶಿಕ್ಷಾ ಅಭಿಯಾನ್ ಆರ್ಟಿಕಲ್ 25 ಅಂಡರ್ ಏನು ಕೆಲಸ ಮಾಡ್ತಾ ಇದ್ರು ಅದನ್ನ RTE ಅಂತ ಮಾಡ್ತಾರೆ. ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ತಂದಿದ್ದನ್ನ ನಿರ್ಮಲ್ ಭಾರತ್ ಅಭಿಯಾನ್ ಅಂತ ಹೇಳ್ತಾರೆ. ಆದ್ರಿಂದಾಗಿ ಕಾಂಗ್ರೆಸ್ನವರಿಗೆ ಈ ಹೆಸರು ಚೇಂಜ್ ಮಾಡಿರೋದ್ರ ಬಗ್ಗೆ ಕೇಳುವಂತ ಯಾವುದಾದ್ರೂ ಒಂದು ನೈತಿಕತೆ ಇದೆಯಾ? ನೈತಿಕತೆ ಇದೆಯಾ ಅವರಿಗೆ? ಎಷ್ಟೊಂದು ಇದು ನಾನು ಇವಾಗ ನಮಗೆ ಸಡನ್ ಆಗಿ ಸಿಕ್ಕಿರುವಂತ ಹೆಸರುಗಳನ್ನ ಕೊಡ್ತಾ ಇದ್ದೇನೆ. ಹಿಂಗೆ ನಿಮ್ಗೆ ಒಂದು 25 ಪಟ್ಟಿ ಕೊಡಬಹುದು. ಆಯ್ತಾ? ಹೀಗೆ ಬಿಜೆಪಿಯ ಉತ್ತಮೋತ್ತಮ ಕೆಲಸಗಳನ್ನ, NDA ಉತ್ತಮೋತ್ತಮ ಕೆಲಸಗಳನ್ನ ಎಷ್ಟು ಹೆಸರುಗಳನ್ನ ಚೇಂಜ್ ಮಾಡಿದರೋ ಅದೆಲ್ಲದರ ಶ್ರೇಯ ಕಾಂಗ್ರೆಸ್ನವರಿಗೆ ಸಲ್ಲುತ್ತೆ. ಆದ್ರಿಂದಾಗಿ ಅವರಿಗೆ ಹೆಸರು ಚೇಂಜ್ ಮಾಡೋದ್ರ ಬಗ್ಗೆ ಕೇಳುವಂತ ಯಾವುದೇ ಒಂದು ನೈತಿಕತೆ ಹಕ್ಕು ಕೂಡ ಕಾಂಗ್ರೆಸ್ನವರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂಬರ್ 1. ನಂಬರ್ 2, ಕಾಲಕ್ಕೆ ಕೆಲವೊಂದು ಇದು ಯೋಜನೆಗಳು, ಅದು ಏನಂತ ಹೇಳಿದ್ರೆ ಎರಡನೇದು ಕೇಳ್ತೀನಿ, ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ನಟರಾಜ್ ಗೌಡ್ರೆ ಹೇಳಿ. ನೋಡಿ, ಮಹಾತ್ಮ ಗಾಂಧಿ ಹತ್ಯೆ ಆದಾಗ ಅವತ್ತಿನ ಪತ್ರಿಕೆಗಳಲ್ಲಿ RSS ಅದನ್ನ ಸಂಭ್ರಮ ಮಾಡಿತ್ತು, ಸ್ವೀಟ್ ಹಂಚಿತ್ತು ಅಂತ ಅವತ್ತಿನ ಪತ್ರಿಕೆಗಳಲ್ಲಿದೆ. ಅದನ್ನ ನೀವು ಕೂಡ ತೆಗೆದು ಓದಿ ನೋಡಿಬಹುದು. ಮಹಾತ್ಮ ಗಾಂಧಿಯ ಹತ್ಯೆ ಮಾಡಿದವರು, ಅದನ್ನ ಸಂಭ್ರಮ ಮಾಡಿದವರು RSS ನವರು ಇವತ್ತು ಅವರು ದೇಶವನ್ನ ಆಳ್ತಾ ಇದ್ದಾರೆ, ದೇಶದಲ್ಲಿ ಕೂತಿದ್ದಾರೆ. ಅವತ್ತು ಮಹಾತ್ಮ ಗಾಂಧಿಯ ದ್ವೇಷ ಮಾಡಿದವರು ಇವತ್ತು ಕೂಡ ಮಹಾತ್ಮ ಗಾಂಧಿಯನ್ನ ದ್ವೇಷ ಮಾಡ್ತಾ ಇದ್ದಾರೆ, ಅದರ ಹತ್ಯೆಯನ್ನ ಮಾಡ್ತಾ ಇದ್ದಾರೆ, ಮಹಾತ್ಮ ಗಾಂಧಿ ಹತ್ಯೆಯನ್ನ ಮಾಡ್ತಾ ಇದ್ದಾರೆ. ಅವತ್ತು ಗುಂಡಿಕ್ಕಿ ಕೊಂದ್ರು, ಇವತ್ತು ಅವರ ಹೆಸರನ್ನ ಅಳಿಸಲಾಕ್ಲಿಕ್ಕೆ, ಯಾಕಂದ್ರೆ ಅದ್ ಬಿಟ್ರೆ ಇತಿಹಾಸ ಇಲ್ಲ. ಮಹಾತ್ಮ ಗಾಂಧಿ ರಾಷ್ಟ್ರಪಿತ, ಇಡೀ ಪ್ರಪಂಚ 180 ಕಂಟ್ರಿಗಳು ಮಹಾತ್ಮ ಗಾಂಧಿಗೆ ಗೌರವ ಕೊಡ್ತವೆ. ಕೇವಲ ಬಿಜೆಪಿ ಸರ್ಕಾರ, RSS ಮಾತ್ರ ಮಹಾತ್ಮ ಗಾಂಧಿ ಗೌರವ ಕೊಡ್ತಾ ಇಲ್ಲ. ಇದು ಮಹಾತ್ಮ ಗಾಂಧಿಯವರ ತ್ಯಾಗ, ಬಲಿದಾನ, ಅವ್ರ ಹೋರಾಟ ಇಡೀ ಪ್ರಪಂಚಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶಕ್ಕೆ ಮಾಡಿರೋ ಅಪಮಾನ. ಇದು ಕೇವಲ ಇದೇನು ಕಾಂಗ್ರೆಸ್ದೇನಲ್ಲ, ಕೇವಲ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಸಂಬಂಧಪಟ್ಟವರಲ್ಲ. ಕೇವಲ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಕರೆಕ್ಟ್ ಮಹಾತ್ಮ ಗಾಂಧಿ ಅವರು, ಆದ್ರೆ ಇಡೀ ಪ್ರಪಂಚಕ್ಕೆ ಅವರು ಸಂದೇಶ ಕೊಟ್ಟಂತವ್ರು. ಈ ಶತಮಾನದಲ್ಲಿ ಇನ್ನು ಮುಂದಿನ ಶತಮಾನಗಳಲ್ಲೂ ಕೂಡ ಮಹಾತ್ಮ ಗಾಂಧಿ ಇಡೀ ಪ್ರಪಂಚಕ್ಕೆ ಮಾದರಿ, ಸತ್ಯ, ಅಹಿಂಸೆ, ಆದ್ರಿಂದ ಅವ್ರನ್ನ ಶಾಂತಿಯಿಂದ ಅವ್ರನ್ನ ಎಲ್ಲ ನೆನ್ಸ್ಕೊಂತಾರೆ. ಆದ್ರೆ ಬಿಜೆಪಿಗೆ, ಗೋಡ್ಸೆಯ ಆರಾಧಕರಿಗೆ ಮಹಾತ್ಮ ಗಾಂಧಿ ಕಂಡ್ರೆ ಆಗೋದಿಲ್ಲ. ಅದಕ್ಕಾಗಿ ಅದನ್ನ ಹೆಸರು ಚೇಂಜ್ ಮಾಡ್ತಾ ಇದ್ದಾರೆ. ಏನ್ ಹೆಸರಿಟ್ಟಿದ್ದಾರೆ? ಬೇರೆ ಏನ್ ಹೆಸರಿಟ್ಟಿದಾರ? ವಿಕಸಿತ ಭಾರತ ಅಂತ ಇಟ್ಟಿದ್ದಾರೆ. ಅದ್ರಿಗೆ ಅದ್ ಬಿಟ್ರೆ ಏನಿಲ್ಲ, ವಿಕಸಿತ ಭಾರತ್ ಮಿಷನ್ ಅಂತ ಮಾಡಿದ್ದಾರೆ. ನಮಗೆ ಹೆಸರಿನಲ್ಲಿಗಿಂತ ಆಮೇಲೆ ರಾಜ್ಯಗಳಿಗೆ ಹೆಂಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ತಾರತಮ್ಯ ಮಾಡ್ತಾ ಇದ್ದಾರೆ. ರಾಜ್ಯಗಳಿಗೆ 40% ಈ ನರೇಗಾದು 40% ಹಣವನ್ನು ರಾಜ್ಯಗಳು ಭರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ತೆರಿಗೆ ತೆಗೆದುಕೊಳ್ಳೋದು ಅವರು, ಎಂಜಾಯ್ ಮಾಡೋದವರು. ಕೇವಲ ಗುಜರಾತಿ ಉದ್ಯಮಿದಾರರಿಗೆ ಗುಲಾಮ್ಗಿರಿ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮೀಸಲಾಗಿರೋದಿದ್ರೆ ರಾಜ್ಯಗಳು ಯಾಕೆ ತೆರಿಗೆ ಕೊಡ್ಬೇಕು ಕೇಂದ್ರ ಸರ್ಕಾರಕ್ಕೆ? ನಮ್ಮ ತೆರಿಗೆ 4.5 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕದ ತೆರಿಗೆ ಹೋಗ್ತದೆ ಕೇಂದ್ರ ಸರ್ಕಾರಕ್ಕೆ, ಬರೋದು 60,000 ಕೋಟಿ ಮಾತ್ರ. 1 ರೂಪಾಯಿಗೆ 15 ಪೈಸೆ ವಾಪಸ್ ಬರ್ತದೆ. ನಮ್ಮ ರಾಜ್ಯದ ಜನ ಯಾಕೆ ಏನ್ ತಪ್ಪು ಮಾಡಿದ್ದಾರೆ? ಯಾವ ಅನ್ಯಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ? ಯಾಕೆ ರಾಜ್ಯವನ್ನು ಇಷ್ಟು ಸುಲಿಗೆ ಮಾಡ್ತಾ ಇರೋದು ಯಾಕೆ? ರಾಜ್ಯವನ್ನು ದರೋಡೆ ಮಾಡ್ತಾ ಇರೋದು ಯಾಕೆ? ರಾಜ್ಯದ ಜನತೆಗಳಿಗೆ ತುಳಿತಾ ಇರೋದು ಯಾಕೆ? ಇದು ಕೇಂದ್ರ ಸರ್ಕಾರ ಹೇಳ್ಬೇಕಾ ಬೇಡವಾ? ಅಲ್ಲಿಗೆ ಹೆಸರು ಚೇಂಜ್ ಮಾಡೋದಕ್ಕಿಂತ ಇಲ್ಲಿ ಕರ್ನಾಟಕದ ಪಾಲು ಹೆಚ್ಚಾಗಿದೆ 40%. ಈ ಹಿಂದೆ ಇದ್ದಿದ್ದು 10%, ಈಗ 40% ಜಾಸ್ತಿ ಮಾಡಿದ್ದಾರೆ. ತೆರಿಗೆಲೆ ನಮ್ ಮೋಸ ಮಾಡ್ತಿದ್ದಾರೆ, ಇನ್ನು ಮತ್ತು ಹೆಚ್ಚು ನಮ್ಮ ಮೇಲೆ ಹೊರೆ ಹಾಕ್ತಿದ್ದಾರೆ ಅನ್ನೋದು ನಿಮ್ದ? ಹೌದು ಬ್ರದರ್. ಯಾಕಂದ್ರೆ ನೋಡಿ, ಈಗ ನಾವು ಕನ್ನಡಿಗರಾಗಿ, ಕರ್ನಾಟಕದವರಾಗಿ ನೀನು ಪಕ್ಷ ಬಿಟ್ಬಿಡಿ, ನಾವು ಬಿಜೆಪಿ, ಕಾಂಗ್ರೆಸ್, JDS ಬಿಟ್ಬಿಡಿ. ಕರ್ನಾಟಕದ ತೆರಿಗೆ ನಿಮ್ಗೆ ನೋಡಿ, 1 ರೂಪಾಯಿ ಹೋದ್ರೆ 15 ಪೈಸೆ ವಾಪಸ್ ಬರ್ತದೆ. ನ್ಯಾಯನ? ಎರಡನೇದು, ಅಷ್ಟೆಲ್ಲಾ ಮಾಡಿದ್ರು ಕೂಡ ತಿರ್ಗಾ ನೀವು 40% ನೀವೇ ಕೈಯಿಂದ ಹಾಕಿ, ನೀವೇ ಕಷ್ಟಪಟ್ಟು ದುಡಿರಿ ಅಂತ ಹೇಳಿ ನಮ್ಗೆ ನಮ್ಮ ಮೇಲೆ ಹೊರೆ ಹಾಕಿದ್ರೆ ಇದು ನ್ಯಾಯನ?
ಇದು ಆತ್ಮಗೌರವ ಇರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡ ಕೇಂದ್ರದ ಬಿಜೆಪಿ ಸರ್ಕಾರವನ್ನ ಕೇಳಬೇಕು, ಪ್ರಶ್ನೆ ಕೇಳಬೇಕು. ಇವನ್ ಬಿಜೆಪಿ ವಕ್ತಾರರು ಕೇಳಬೇಕು, ರಾಜ್ಯದ ಬಿಜೆಪಿ ನಾಯಕರು ಕೇಳಬೇಕು. 19 ಜನ ಬಿಜೆಪಿ ಮತ್ತೆ ಜೆಡಿಎಸ್ ಸಂಸದರಿದ್ದಾರೆ, ಕೇಂದ್ರ ಸಚಿವರುಗಳಿದ್ದಾರೆ. ರಾಜ್ಯದ ಪರವಾಗಿ ಬಿಟ್ಬಿಡ್ರಿ ನಿಮ್ಮ ರಾಜಕೀಯ, ರಾಜ್ಯದ ಪರವಾಗಿ ಈ ಅನ್ಯಾಯದ ಪರವಾಗಿ. ಯಾಕಂದ್ರೆ ಒಂದು ಶುರು ಮಾಡಿದ್ದಾರೆ, ಈ ಬಿಜೆಪಿ ಕೇಂದ್ರದ ಬಿಜೆಪಿ ಇದೆಯಲ್ಲ, ಈ ತರ ಶುರು ಮಾಡಿರೋದು ಇನ್ನೂ ಮುಂದುವರಿಸ್ತಾರೆ. ಬೇರೆದ್ರಲ್ಲೂ ಈ ತರ ಅನ್ಯಾಯ ಮಾಡ್ತಾರೆ. ನಮ್ಗೆ 14ನೇ ಹಣಕಾಸಿನ ಆಯೋಗದಲ್ಲೂ ಅನ್ಯಾಯ ಆಯ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ರೂಪಾಯಿ ಹಣ ಬರಲಿಲ್ಲ ರಾಜ್ಯಕ್ಕೆ. 11,495 ಕೋಟಿ ರೂಪಾಯಿ ಅನ್ಯಾಯ ಆಗಿದೆ, ಮೋಸ ಆಗಿದೆ. ಆಮೇಲೆ 2022ರಲ್ಲಿ ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು 5,300 ಕೋಟಿ ಕೊಡ್ತೀನಿ ಅಪ್ಪರ್ ಭದ್ರಾ ಯೋಜನೆಗೆ ಅಂತ. ₹1 ಬಿಡ್ಲಿಲ್ಲ ಬ್ರದರ್. ಇದು ದೇಶಕ್ಕೆ ಆಗ್ತಾರ ಅನ್ಯಾಯ, ರಾಜ್ಯಕ್ಕೆ ಆಗ್ತಾರ ಅನ್ಯಾಯ. ಇದನ್ನ ನೋಡಿ ನೀವು ರಾಜಕಾರಣ ನಂತರ ಮಾಡೋಣ, ಚುನಾವಣೆ ಮಾಡೋಣ. ಆದ್ರೆ ರಾಜ್ಯದ ಹಿತ ಅಂತಿದೆಯಲ್ಲ, ರಾಜ್ಯದ ಹಿತಕ್ಕೆ ಧಕ್ಕೆ ಆದಾಗ ಬಿಜೆಪಿಗರು ಸ್ವಲ್ಪ ಧೈರ್ಯ ಮಾಡ್ಬೇಕು. ಧೈರ್ಯ, ಯಾಕಂದ್ರೆ ಸಂವಿಧಾನ ನಿಮ್ಗೆ ಅವಕಾಶ ಕೊಟ್ಟಿದೆ, ತಲೆ ಎತ್ತಿ ಎದೆ ಎತ್ತಿ ಉಬ್ಬಿಸಿ ಕೇಳಕ್ಕೆ. ಅದು ಬಿಟ್ಬಿಟ್ಟು ನೀವು ಸಂಸದರು ಇದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಅವರು, ತಪ್ಪಾಗುತ್ತೆ. ಯಾಕೆ